Engine cooling system. Combustion of fuel inside the cylinder develops a very high temperature. At this temperature, engine will expand and tends to seize. Similarly, the lubricating oil will lose properties. Therefore, it is necessary to keep the engine temperature to operating limits. This is done by the cooling system. Heat is removed from the engine by cooling media, water or air, and it dissipated to the atmosphere. Combustion, fuel combustion in the engine ನಲ್ಲಿ ಒಂದು ಬಹಳ ಹೈ ಆದಂತಹ ಟೆಂಪರೇಚರ್ ಡೆವಲಪ್ ಆಗುತ್ತೆ ಅರೌಂಡ್ 22,000 ಡಿಗ್ರಿ ಸೆಲ್ಸಿಯಸ್. ಅಟ್ ದಿಸ್ ಟೆಂಪರೇಚರ್ ಏನಾಗುತ್ತೆ ಅಂತಂದ್ರೆ ಎಂಜಿನ್ ಪಾರ್ಟ್ಸ್ ಎಕ್ಸ್ಪಾಂಡ್ ಆಗಬಹುದು, ಆಮೇಲೆ ಸೀಸ್ ಆಗಬಹುದು ಎಂಜಿನ್. ಸೊ ಇದೇ ತರ ಲುಬ್ರಿಕೇಟಿಂಗ್ ಆಯಿಲ್ ತನ್ನ ಪ್ರಾಪರ್ಟಿಯನ್ನು ಕಳ್ಕೋಬಹುದು. ಅದರ ಲುಬ್ರಿಕೇಟಿಂಗ್ ಮಾಡುವಂತ ಪ್ರಾಪರ್ಟಿಯನ್ನು ಕಳೆದುಕೊಂಡು ತೆಳ್ಳಗೆ ನೀರಿನ ತರ ಆಗಬಹುದು. ದೇರ್ಫೋರ್ ಅದಕ್ಕಾಗಿ ಈ ಟೆಂಪರೇಚರ್ ಅನ್ನು ನಾವು ಆಪರೇಟಿಂಗ್ ಲಿಮಿಟ್ಸ್ ಅಲ್ಲಿ ಇರಬೇಕು, ವೆರಿ ಹೈಲಿ ಹೋಗಕ್ಕೆ ಕೊಡಬಾರ್ದು. ಸೊ ಅದರ ಸಂಬಂಧ ಈ ಕೂಲಿಂಗ್ ಸಿಸ್ಟಮ್ ಏನಿದೆ ಅಲ್ಲ, ಅದು ಈ ಎಂಜಿನ್ ಪಾರ್ಟ್ಸ್ ಅನ್ನ ಕೂಲ್ ಮಾಡಿರುತ್ತೆ, ಅದು ಟೆಂಪರೇಚರ್ ಅನ್ನ ಕಂಟ್ರೋಲ್ ಮಾಡುತ್ತೆ. ಹೇಗಪ್ಪ ಅಂದ್ರೆ ಈ ಕೆಲವೊಂದು ಕೂಲಿಂಗ್ ಏನ್ ನಮ್ಮ ಮೀಡಿಯಾ ಐತಲ್ಲ, ವಾಟರ್ ಅಥವಾ ಏರ್ ಮುಖಾಂತರ ಇದು ಕೂಲ್ ಮಾಡಿ ಹೀಟ್ ಅನ್ನ ಅಟ್ಮಾಸ್ಫಿಯರ್ಗೆ ಡೆಸಿಪೇಟ್ ಮಾಡುತ್ತೆ. ಅಟ್ಮಾಸ್ಫಿಯರ್ ವಾತಾವರಣಕ್ಕೆ ಇದು ಕಳಿಸ್ಬಿಡುತ್ತೆ. ಸೊ ಟೋಟಲ್ ಫ್ಯೂಯಲ್ ಬರ್ಂಟ್ ಆಗಿದ್ದು ಯಾವ ತರ ಎಲ್ಲಿಗೆ ಹೋಗುತ್ತೆ? 1/3 of the total fuel burnt is dissipated by the cooling system. Then 1/3 it goes to the exhaust system. Exhaust ಲಿಂದ ಹೊರಗಡೆ ಹೋಗುತ್ತೆ. ಆಮೇಲೆ 1/3 is used to propel the vehicle. ಗಾಡಿಯನ್ನು ಓಡಿಸೋ ಸಲುವಾಗಿ ಈ 1/3 ಏನ್ ಹೀಟ್ ಇರುತ್ತೆ ಅದು ಹೆಲ್ಪ್ ಆಗುತ್ತೆ. ಏರ್ ಕೂಲ್ಡ್ ಸಿಸ್ಟಮ್. ಈಗ ಈ ಏರ್ ಕೂಲ್ಡ್ ಸಿಸ್ಟಮ್ ಏನಿದೆಲ್ಲ, ಇದು ಟೂ ವೀಲರ್ಸ್ ಅಲ್ಲಿ ಹೆಚ್ಚಿಗೆ ಯೂಸ್ ಆಗುವುದು. ಇದರಲ್ಲಿ ಏನಿರುತ್ತೆ ಅಂತಂದ್ರೆ ಫಿನ್ಸ್ ಇರ್ತಾವಿಲ್ಲ, ಈ ರೆಡ್ ಮಾರ್ಕ್ ಅಲ್ಲಿ ನೀವು ನೋಡಬಹುದಲ್ಲ. ಸೊ ಈ ಫಿನ್ಸ್ ಇವು ಸಿಲಿಂಡರ್ ಬ್ಲಾಕ್ ಮತ್ತು ಸಿಲಿಂಡರ್ ಹೆಡ್ನ ಹೊರಭಾಗದಲ್ಲಿ ಇರ್ತಾವೆ. ನಥಿಂಗ್ ಬಟ್ ಜಸ್ಟ್ ಒಂದು ಫಿನ್ಸ್, ಒಂದು ಮೆಟಲ್ ಅನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದಂಥದ್ದು. ನನಗೆ ಇದರಲ್ಲಿ ಗ್ರೂಸ್ ಟೈಪ್ ಇರುತ್ತೆ. ಈ ಗ್ರೂಸ್ ಮುಖಾಂತರ ಏರ್ ಪಾಸ್ ಆಗುತ್ತೆ. ಇಲ್ಲಿಂದ ಏರ್ ಪಾಸ್ ಆಗಿ ಈ ಫಿನ್ಸ್ ಅನ್ನ ಕೂಲ್ ಮಾಡುತ್ತೆ. ಏನ್ ಹೀಟ್ ಇರ್ತಲ್ಲ ಒಳಗಡೆ, ಏನ್ ಹೀಟ್ ಕ್ರಿಯೇಟ್ ಆಗುತ್ತೆ, ಆ ಹೀಟ್ ಈ ಸಿಲಿಂಡರ್ ಬ್ಲಾಕ್ ಮತ್ತು ಸಿಲಿಂಡರ್ ಹೆಡ್ ಮುಖಾಂತರ ಈ ಔಟರ್ ಸರ್ಫೇಸ್ ಇಂದ ಈ ನಮ್ದು ಏನ್ ಫಿನ್ಸ್ ಇದಾವಲ್ಲ, ಫಿನ್ಸ್ಲಿಂದ ಹೊರಗಡೆ ಬಂದು ಡೆಸಿಪೇಟ್ ಆಗುತ್ತೆ. ಇಲ್ಲಿಂದ ಏರ್ ಓಡಾಡೋದ್ರಿಂದ ಈ ಬೇಗನೆ ಇದು ಕೂಲ್ ಆಗಿಬಿಡುತ್ತೆ. ಸೊ ಈ ತರ ಏನ್ ಕೂಲಿಂಗ್ ಸಿಸ್ಟಮ್ ಅದಾಗಿದೆ ಅಲ್ಲ, ಇದು ಮೋಸ್ಟ್ಲಿ ಯೂಸ್ ಮಾಡೋದು ಟೂ ವೀಲರ್ಸ್ ಅಲ್ಲಿ. Heat transfers from the engine through these fins into the atmosphere. ಈ ಫಿನ್ಸ್ ಲಿಂದ ಹೀಟ್ ಹೊರಗಡೆ ಹೋಗುತ್ತೆ. Liquid cooled system. A liquid coolant is circulated around the cylinders and absorbs heat from the cylinder walls and cylinder head. ಈ ಸಿಸ್ಟಮ್ ಅಲ್ಲಿ ಏನಿದೆ ಅಂತಂದ್ರೆ ನಾವು ಲಿಕ್ವಿಡ್ ನ ಯೂಸ್ ಮಾಡ್ತೀವಿ. ಅದಕ್ಕೆ ಹೀಟ್ ಅನ್ನ ಅಬ್ಸಾರ್ವ್ ಮಾಡ್ಕೊಳಕ್, ಹೀಟ್ ಅನ್ನ ತೆಗೆಯೋ ಸಲುವಾಗಿ ಒಂದು ಲಿಕ್ವಿಡ್ ಅನ್ನ ಯೂಸ್. ಮೊದಲಿಗೆ ನಾವು ಬರೀ ನೀರನ್ನ ಯೂಸ್ ಮಾಡ್ತಿದ್ವಿ. ಈಗ ವಿ ಆರ್ ಯೂಸಿಂಗ್ ಅ ಕೂಲೆಂಟ್. ಎ ಕೂಲೆಂಟ್ ಇಟ್ ಇಸ್ ಅ ಮಿಕ್ಸ್ಚರ್ ಆಫ್ ಆಂಟಿ ಫ್ರೀಸ್, ದಟ್ ಈಸ್ ಈಥೈಲ್ ಗ್ಲೂಕೋಲ್ ಅಂಡ್ ವಾಟರ್. ನೀರು ಮತ್ತು ಯೂಶಲಿ ಇದರಲ್ಲಿ ನಾವು ಯೂಸ್ ಮಾಡುವಂಥದ್ದು ನಾರ್ಮಲ್ ನೀರಲ್ಲ, ಡಿಸ್ಟಿಲ್ಡ್ ವಾಟರ್ನ ನಾವು ಹೆಚ್ಚಿ ಈಗ ಯೂಸ್ ಮಾಡ್ತಾರೆ. ಯಾಕಂತಂದ್ರೆ ಡಿಸ್ಟಿಲ್ಡ್ ವಾಟರ್ ಡಸಂಟ್ ಕಂಟೈನ್ ಎನಿ ಟೈಪ್ ಆಫ್ ಮಿನರಲ್ಸ್. ಯಾವುದೋ ಮಿನರಲ್ಸ್ ಇದರಲ್ಲಿ ಇರಲ್ಲ. ಈ ಮಿನರಲ್ಸ್ ಇರೋ ಬರೀ ನೀರು ಹಾಕಿದ್ರೆ ಮಿನರಲ್ಸ್ ಇರೋದ್ರಿಂದ ಏನಾಗುತ್ತೆ, ಕೆಲವೊಂದು ಮಟ್ಟಿಗೆ ಇಂಜಿನ್ ಬ್ಲಾಕ್, ಸಿಲಿಂಡರ್ ಹೆಡ್ ರಸ್ಟ್ ಆಗ್ಬೋದು. ಸೊ ಅದನ್ನ ಅವಾಯ್ಡ್ ಮಾಡುವ ಸಲುವಾಗಿ ನಾವು ಏನ್ ಮಾಡ್ತೀವಿ,
ವಿತ್ ದಿಸ್ ಕೂಲಂಟ್ ನಾವು ಡಿಸ್ಟಿಲ್ಡ್ ವಾಟರನ್ನು ಯೂಸ್ ಮಾಡ್ತೀವಿ. ಸೊ ನೀವೆಲ್ಲ ನೋಡಿರ್ತೀರಿ ಈ ಥರ ಈ ಪಿಕ್ಚರ್ ಏನು ಕಾಣ್ತಾ ಇದೆಯಲ್ಲ, ಇಲ್ಲಿ ಗ್ರೀನ್ ಕಲರ್ ಇರುತ್ತೆ, ಬ್ಲೂ ಕಲರ್ ಇರುತ್ತೆ. ಸೊ ಈ ಕೂಲಂಟ್ ಯಾವ ಕಲರ್ ಆದರೂ ಇರಬಹುದು. Coolant absorbs heat as it passes through the engine and also lubricates the water pump. ವಾಟರ್ ಪಂಪನ್ನು ಲುಬ್ರಿಕೇಟ್ ಮಾಡುತ್ತೆ ಮತ್ತು ಎಲ್ಲೆಲ್ಲಿ ಪಾಸ್ ಆಗತ್ತಲ್ಲ ಆ ಎಲ್ಲ ಕಡೆನೂ ಪಾಸಾಗಿ ಇದು ಹೀಟನ್ನು ಅಬ್ಸಾರ್ವ್ ಮಾಡುತ್ತೆ. ಹಾಟ್ ಕೂಲೆಂಟ್ ಎಂಟರ್ಸ್ ದಿ ರೇಡಿಯೇಟರ್ ಇನ್ ವಿಚ್ ದಿ ಹೀಟ್ ಈಸ್ ಪಾಸ್ಡ್ ಆನ್ ಟು ಏರ್ ದಟ್ ಈಸ್ ಫ್ಲೋಯಿಂಗ್ ಥ್ರೂ ದಿ ರೇಡಿಯೇಟರ್ ಅಂತಂತ. ಸೊ ಈ ಚಿತ್ರ ನೋಡಿ, ಇಲ್ಲೇನಿದೆ, ಈ ಎಂಜಿನ್ ಇಲ್ಲೊಂದು ರೇಡಿಯೇಟರ್ ಇದೆ, ಇಲ್ಲಿ ರೇಡಿಯೇಟರ್ ಇದೆ. ಸೊ ಈ ಹಾಟ್ ಏರ್ ಇಲ್ಲಿಂದ ಬಂದು ಹಾಟ್ ವಾಟರ್ ಎಂಜಿನ್ಲಿಂದ ಬಂದು ಟಾಪ್ ಟ್ಯಾಂಕ್ಲಿಂದ ಇಲ್ಲಿ ರೇಡಿಯೇಟರ್ಲಿಂದ ಕೆಳಗಡೆ ಹರಿತದೆ. ಕೆಳಗಡೆ ಹರಿಯುವಾಗ ಇಲ್ಲಿಂದ ಏನು ಪಾಸ್ ಆಗುತ್ತಲ್ಲ ಆ ಏರ್ ಈ ಕೂಲೆಂಟನ್ನು ಕೂಲ್ ಮಾಡಿ ಮತ್ತೆ ಎಂಜಿನಿಗೆ ಕಳಿಸ್ತೈತೆ. ಸೊ ಏನಿದೆ ಕೂಲೆಂಟ್ ಯಾವ ಥರ ಕೆಲಸ ಮಾಡುತ್ತೆ ಅಂದ್ರೆ, ಇಟ್ ಪ್ರಿವೆಂಟ್ಸ್ ರಸ್ಟ್ ಆ್ಯಂಡ್ ಕರೋಷನ್ ಫ್ರಮ್ ದಿ ವಾಟರ್ ಜಾಕೆಟ್ಸ್. ವಾಟರ್ ಜಾಕೆಟ್ಸ್ ಏನಿರ್ತವೆ ಇಂಜಿನಲ್ಲಿ ಅದನ್ನು ರಸ್ಟ್ ಮತ್ತು ಕರೋಷನ್ ತುಕ್ಕು ಹಿಡಿಯೋಕ್ಕೆ ಕೊಡೋದಿಲ್ಲ. ಕೂಲಿಂಗ್ ಸಿಸ್ಟಮ್ ಫ್ಲಶ್ ಈಸ್ ರೆಕಮೆಂಡ್ ಎವ್ರಿ 2 years ಇನ್ ಆರ್ಡರ್ ಟು ರಿಮೂವ್ ಎನಿ ರಸ್ಟ್ ಆರ್ ಕಾಂಟ್ಯಾಮಿನೇಟ್ಸ್ ಅಂತ. ಕೂಲಿಂಗ್ ಸಿಸ್ಟಮನ್ನು ನಾವು ಏನಿದೆ ಅಂತಂದ್ರೆ ರಸ್ಟ್ 2 ವರ್ಷಕ್ಕೊಮ್ಮೆ ಕ್ಲೀನ್ ಮಾಡಬೇಕು. ಇದು ಕ್ಲೀನ್ ಮಾಡಲಿಕ್ಕೆ ಕೆಲವೊಮ್ಮೆ ಇವು ಸಿಗ್ತಾವೆ, ರೇಡಿಯೇಟರ್ ಕ್ಲೀನರ್ ಅಂತ ಇಲ್ಲಿ ಸಿಗ್ತದೆ, ಅದರಲ್ಲೇನೋ ಕ್ಲೀನ್ ಮಾಡ್ಬೋದು, ಅಥವಾ ಫ್ಲಶ್ ಮಾಡಬೇಕಾಗತ್ತೆ. ವಾಟರ್ ಏನದ ಕ್ಲೀನ್ ಮಾಡಿ ಟೋಟಲಿ ಎಲ್ಲ ಕೂಲೆಂಟನ್ನು ತೆಗೆದು ಮತ್ತೆ ಹೊಸ ಕೂಲೆಂಟ್ ಹಾಗೂ ಹಾಕಬೇಕಾಗತ್ತೆ. ಯಾಕಂದ್ರೆ ಕೆಲವೊಮ್ಮೆ ಇದು ರಸ್ಟ್ ಕಂಟ್ಯಾಮಿನೇಟ್ಸ್ ಕೆಲವೊಂದು ಇವೆಲ್ಲ ಅಲ್ಲಿ ವಾಟರ್ ಜಾಕೆಟ್ಸಲ್ಲಿ ಜಮಾವಣೆ ಆಗಿರ್ತವೆ. ಸೊ ಅದನ್ನು ಕ್ಲೀನ್ ಮಾಡುವ ಸಲುವಾಗಿ ನಾವು 2 ವರ್ಷ ಅಟ್ಲೀಸ್ಟ್ ಮಿನಿಮಮ್ 2 yearsಗೊಮ್ಮೆ ಈ ಕೂಲೆಂಟನ್ನು ರಿಪ್ಲೇಸ್ ಮಾಡಬೇಕು. ವಾಟರ್ ಜಾಕೆಟ್ಸ್ ಯಾವ ಥರ ಇತ್ತು? ವಾಟರ್ ಜಾಕೆಟ್ಸ್ ಏನಿದೆ ಅಲ್ಲ, ಇವು ಸಿಲಿಂಡರ್ ಹೆಡ್ನಲ್ಲಿನೂ ಇರ್ಬೋದು ಮತ್ತು ಸಿಲಿಂಡರ್ ಬ್ಲಾಕ್ಸ್ನಲ್ಲಿ ಇರ್ತವೆ. ಡಿಸೈನ್ ಟು ಕೀಪ್ ಎಂಜಿನ್ ಬ್ಲಾಕ್ ಆ್ಯಂಡ್ ಸಿಲಿಂಡರ್ ಹೆಡ್ ಕೂಲ್. ಹೊರಗೆ ಇವು ವಾಟರ್ ಜಾಕೆಟ್ಸ್ ನಥಿಂಗ್ ಬಟ್ ದೀಸ್ ಆರ್ ಪ್ಯಾಸೇಜಸ್. ಈ ಒಂದು ಪ್ಯಾಸೇಜ್ ಇರುತ್ತೆ, ಇದರಲ್ಲಿ ನೀರು ಹರಿದಾಡಿ ಈ ಎಲ್ಲ ನಮ್ಮ ಸಿಲಿಂಡರ್ ಹೆಡ್ ಮತ್ತು ಸಿಲಿಂಡರ್ ಬ್ಲಾಕನ್ನು ಕೂಲ್ ಮಾಡಿ ಇಡೋಕ್ಕೆ ಹೆಲ್ಪ್ ಮಾಡುತ್ತೆ. ಓಪನ್ ಸ್ಪೇಸ್ ಬಿಟ್ವೀನ್ ದ ಔಟ್ಸೈಡ್ ಆಫ್ ದ ಸಿಲಿಂಡರ್ ಆ್ಯಂಡ್ ದ ಇನ್ಸೈಡ್ ಆಫ್ ಸಿಲಿಂಡರ್ ಬ್ಲಾಕ್ ಆ್ಯಂಡ್ ಹೆಡ್. When engine is running at normal operating temperature, the coolant is forced through the water jackets in the engine block, through the head gasket, into the head and back to the radiator. ಈ ಎಂಜಿನ್ ರನ್ ಆಗುವಾಗ ಈ ವಾಟರ್ ನೀರನ್ನು ಕೂಲೆಂಟನ್ನು ಈ ವಾಟರ್ ಜಾಕೆಟ್ಸ್ ಮುಖಾಂತರ ಸಿಲಿಂಡರ್ ಹೆಡ್ ಥ್ರೂ ಎಲ್ಲ ಕಡೆಯಿಂದ ಪ್ಯಾಸೇಜ್ ಆಗಿ ಮೂವ್ ಆಗಿ ಮತ್ತೆ ರೇಡಿಯೇಟರ್ಗೆ ಬರ್ತವೆ. ಸಿಲಿಂಡರ್ ಹೆಡ್ ಗ್ಯಾಸ್ಕೆಟ್, ಇಟ್ ಸಿಟ್ಸ್ ಬಿಟ್ವೀನ್ ದ ಶಾರ್ಟ್ ಬ್ಲಾಕ್ ಆ್ಯಂಡ್ ಸಿಲಿಂಡರ್ ಹೆಡ್. ಈ ಥರ ಸಿಲಿಂಡರ್ ಹೆಡ್ ಗ್ಯಾಸ್ಕೆಟ್ ಇರ್ತದೆ. ಈ ಗ್ಯಾಸ್ಕೆಟ್ ಏನಿದೆ ಸಿಲಿಂಡರ್ ಹೆಡ್ ಮತ್ತು ಸಿಲಿಂಡರ್ ಬ್ಲಾಕ್ ನಡಕ್ಕೆ ಕೂಡುತ್ತೆ. ಇದೇನು ಮಾಡ್ತದಪ್ಪ ಅಂತಂತಂದ್ರೆ, ಈ ಕೂಲೆಂಟ್ ಏನಿದೆ, ಕೂಲೆಂಟು ಆಯಿಲು, ಇದನ್ನು ಸಿಲಿಂಡರ್ ನಮ್ಮ ಏನು ವರ್ಕಿಂಗ್ ಸಿಲಿಂಡರ್ ಇದೆಲ್ಲ, ಸಿಲಿಂಡರ್ ಒಳಗಡೆ ಬರಲಾರ್ದಂಗೆ ನೋಡ್ಕೋತೈತಿ. So if damaged, the coolant enters the combustion chamber and the combustion into the cooling system. This will allow acids to form, white smoke ಆಗುತ್ತೆ. ಸೊ ನೀವು ನೋಡಿರಬಹುದು, ಎಂಜಿನ್ ಈ ಸಿಲಿಂಡರ್ ಹೆಡ್ ಡ್ಯಾಮೇಜ್ ಆಗಿದ್ರೆ ಏನಾಗ್ತೈತಪ್ಪ ಅಂತಂದ್ರೆ, ಇದ್ರೊಳಗಿಂದ ಈ ಕೂಲೆಂಟ್ ಎಲ್ಲ ಏನಾಗ್ಬಿಡ್ತದೆ, ಕಂಬಷನ್ ಚೇಂಬರ್ ಒಳಗಡೆ ಬಂದ್ಬಿಡ್ತೈತಿ. ಎಂಜಿನ್ ನಮ್ದು ಏನು ಬರ್ನ್ ಆಗ್ತಿರ್ತದಲ್ಲ ಫ್ಯೂಯಲ್, ಅಲ್ಲಿ ಬಂದು ಇಂಜಿನ್ ಬರ್ನ್ ಆಗಿ ಕೊಡಂಗಿಲ್ಲ. ಎಂಜಿನ್ ನಮ್ದು ಏನಾಗ್ಬಿಡ್ತದೆ, ಸೀಸ್ ಆಗ್ಬಿಡ್ತೈತಿ, ಎಂಜಿನ್ ವರ್ಕ್ ಆಗಲ್ಲ. ಅವಾಗ ನಾವು ಇದನ್ನು ಡಿಸ್ಮ್ಯಾಂಟಲ್ ಮಾಡಿ ಸಿಲಿಂಡರ್ ಹೆಡ್ ಗ್ಯಾಸ್ಕೆಟನ್ನು ರಿಮೂವ್ ಮಾಡಿ ಸಿಲಿಂಡರ್ ಹೆಡ್ಡನ್ನು ಓವರ್ಹಾಲ್ ಮಾಡಿ ಅದನ್ನು ಸರ್ಫೇಸಿಂಗ್ ಮಾಡಿ ಬೇರೆ ಸಿಲಿಂಡರ್ ಹೆಡ್ ಗ್ಯಾಸ್ಕೆಟನ್ನು ಹಾಕಬೇಕಾಗುತ್ತೆ.
ಇದಕ್ಕೆ ಕಂಡುಹಿಡಿಬೇಕಂತಂದ್ರೆ ನಮಗೆ ಹೆಂಗೆ ಗೊತ್ತಾಗತ್ತೆ ಅಂದ್ರೆ ಎಂಜಿನ್ ಸ್ಮೋಕ್ ಏನಿರ್ತದಲ್ಲ ವೈಟ್ ಸ್ಮೋಕ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತೈತೆ, ಅವಾಗ ನಾವು ಕಂಡುಹಿಡಿಬೋದು ಸ್ವಲ್ಪ ಎಲ್ಲೇ ಲೀಕೇಜ್ ಇದೆ ಅಂತಂದು. ಸೊ ವಾಟರ್ ಪಂಪ್ ಈಸ್ ಯೂಶಲಿ ಇಂಪೆಲ್ಲರ್ ಟೈಪ್. ನಾವು ಯೂಸ್ ಮಾಡುವಂಥದ್ದು ಇಂಪೆಲ್ಲರ್ ಟೈಪ್ ಯೂಸ್ ಮಾಡ್ತದೆ. ಡ್ರಾಸ್ ದ ಕೂಲೆಂಟ್ ಫ್ರಮ್ ದ ರೇಡಿಯೇಟರ್ ಟು ದ ಲೋವರ್ ರೇಡಿಯೇಟರ್ ಹೋಸ್ ಅಂಡ್ ದೆನ್ ಫೋರ್ಸಸ್ ಥ್ರೂ ದ ವಾಟರ್ ಜಾಕೆಟ್ಸ್ ಬ್ಯಾಕ್ ಟು ದಿ ರೇಡಿಯೇಟರ್. ಈ ಪಂಪ್ ಏನು ಮಾಡ್ತದೆ ಅಂದ್ರೆ ಇದ್ರೊಳಗೆ ಒಂದು ಇಂಪೆಲ್ಲರ್ ಇರ್ತೈತೆ. ಆ ಕೂಲೆಂಟನ್ನು ರೇಡಿಯೇಟರ್ ಲೋವರ್ ಟ್ಯಾಂಕ್ಲಿಂದ ಜಗ್ಗಿ ಒಳಗಡೆ ವಾಟರ್ ಜಾಕೆಟ್ಸ್ನೊಳಗೆಲ್ಲ ಸರ್ಕ್ಯುಲೇಟ್ ಮಾಡಿಸಿ ಸಿಲಿಂಡರ್ ಹೆಡ್ ಒಳಗಡೆನೂ ಸರ್ಕ್ಯುಲೇಟ್ ಮಾಡಿಸಿ ಅಲ್ಲಿಂದ ಹೊಳ್ಳಿ ಮತ್ತು ರೇಡಿಯೇಟರ್ ಟಾಪ್ ಟ್ಯಾಂಕಿಗೆ ಕಳಿಸ್ತೈತಿ. ಇಟ್ ಈಸ್ ಸಮ್ವಾಟ್ ಆಸ್ ಎ ಹಾರ್ಟ್ ಆಫ್ ದಿ ಕೂಲಿಂಗ್ ಸಿಸ್ಟಮ್ ಇದ್ದಂಗಿದೆ. ಇದೇ ಮೇನ್ ಪಂಪ್, ಕೂಲೆಂಟನ್ನು ಪಂಪ್ ಮಾಡಿ ಎಲ್ಲ ಕಡೆ ಸರ್ಕ್ಯುಲೇಟ್ ಮಾಡೋದು. ಸೊ ಈ ವಾಟರ್ ಪಂಪ್ ಏನಿದೆ ಅಲ್ಲ, ಇದು ಯೂಶ್ವಲಿ ಈಗ ಎಲ್ಲ ಅಲ್ಯೂಮಿನಿಯಂ ಟೈಪ್ ಬರ್ತಾವೆ. ಇವನ್ನ ಯೂಶಲಿ ರಿಪ್ಲೇಸಬಲ್ ಇರ್ತಾವೆ. ಇವನ್ನ ಸರ್ವಿಸ್ ಮಾಡ್ತಾ ಇಲ್ಲ ಇವಾಗ. ಮತ್ತು ಇದು ಇಟ್ ಈಸ್ ರನ್ ಬೈ ದಿ ಕ್ರ್ಯಾಂಕ್ ಶಾಫ್ಟ್ ಬೆಲ್ಟ್ ಏನಿರ್ತಲ್ಲ, ಆ ಟೈಮಿಂಗ್ ಬೆಲ್ಟ್, ಆ ಬೆಲ್ಟ್ಲಿಂದನೇ ಇದು ರನ್ ಆಗುತ್ತೆ. ಸೊ ನೆಕ್ಸ್ಟ್ ಇಫ್ ದ ಕ್ಲಚ್ ವಾಟರ್ ಪಂಪ್ ಗ್ಯಾಸ್ಕೆಟ್. ಈ ಗ್ಯಾಸ್ಕೆಟ್ ಏನು ಪಂಪ್ ಮತ್ತು ಬ್ಲಾಕ್ ನಡಕ್ಕೆ ಕೂಡುತ್ತೆ. ಒಂದು ಗ್ಯಾಸ್ಕೆಟ್ ಇರುತ್ತೆ, ಅಲ್ಲಿಂದ ಕೂಲೆಂಟ್ ಲೀಕ್ ಆಗಬಾರ್ದು ಅನ್ನೋದಕ್ಕೆ ಇದು ಒಂದು ಗ್ಯಾಸ್ಕೆಟ್ ಕೊಟ್ಟಿರ್ತಾರೆ. ವಾಟರ್ ಪಂಪ್ is driven by crankshaft through timing belt, keeps cam and crankshaft in time. ಈ ಥರ ಅರೇಂಜ್ಮೆಂಟ್ ಇದೆ. ಈ ಡ್ರೈವ್ ಎಕ್ಸೈಸ್ ಬೆಲ್ಟ್ ರನ್ಸ್ ಆಲ್ಟರ್ನೇಟರ್, ಪವರ್ ಸ್ಟೀರಿಂಗ್, ಪಂಪ್ ಎಕ್ಸೆಟ್ರಾ ಎಲ್ಲ ಆಲ್ಟರ್ನೇಟರು ರನ್ ಮಾಡುತ್ತೆ, ಕೆಲವೊಮ್ಮೆ ಪವರ್ ಸ್ಟೀರಿಂಗು ರನ್ ಮಾಡುತ್ತೆ, ಆಮೇಲೆ ಕೆಲವೊಮ್ಮೆ ಆಯಿಲ್ ಪಂಪು ರನ್ ಮಾಡುತ್ತೆ, ಮತ್ತು ಕೆಲವೊಮ್ಮೆ ಟೈಮಿಂಗ್ ಬೆಲ್ಟು ಇವು ರನ್ ಮಾಡುತ್ತೆ. ಈ ಕೆಲವೊಂದು ವಿ ಬೆಲ್ಟ್ ಇರ್ತವೆ, ಆಮೇಲೆ ಸರ್ಪಂಟೈನ್ ಬೆಲ್ಟ್ ಅಂತ ಇದಕ್ಕೆ ಪ್ಲೇನ್ ಬೆಲ್ಟ್ ಇರುತ್ತೆ. ಈ ಥರ ಇರುತ್ತೆ ನೋಡ್ರಿ. ಕೆಲವೊಮ್ಮೆ ಆರ್ಟ್ ಅಂತ ಇದೆ, ವಾಟರ್ ಪಂಪ್ ಇದೆ, ಪವರ್ ಸ್ಟೀರಿಂಗ್ ಪಂಪ್ ಇದೆ, ಆಮೇಲೆ ಟೆನ್ಷನರ್, ಇದೊಂದು ಟೆನ್ಷನರ್ ಬೆಲ್ಟ್ ಅನ್ನ ಟೆನ್ಷನ್ ಕೊಡಲಿಕ್ಕೆ ಟೆನ್ಷನರ್ ಇರುತ್ತೆ. ಈ ಥರ ಕೆಲವೊಮ್ಮೆ ವಿ ಬೆಲ್ಟು ಇರ್ತವೆ ಸಿಂಪಲ್ ಆಗಿ. ಸಪರೇಟ್ ಫಾರ್ ಆಲ್ಟರ್ನೇಟರಿಗೆ ಒಂದು ಬೆಲ್ಟ್ ಸಪರೇಟ್ ಇದೆ, ಮತ್ತು ಈ ಕೂಲ್ ಎ ಸಿಗೆ ಸಪ್ರೇಟ್ ಇದೆ, ವಾಟರ್ ಪಂಪಿಗೆ ಸಪ್ರೇಟ್ ಇದೆ. ಇದು ವಾಟರ್ ಪಂಪ್, ಇದು ವಾಟರ್ ಪಂಪ್ ಇಲ್ಲ, ಇದು ನಮ್ಮದು ಫ್ಯೂಯಲ್ ಪಂಪ್. Engine fan. Engine fan draws air through the radiator at a low speed. Clutch fan is mounted on the water pump and is driven by the drive belt. ಸೊ ಇದು ಫ್ಯಾನ್. ಈ ಫ್ಯಾನ್ ಏನು ಮಾಡುತ್ತಪ್ಪ ಅಂತಂತಂದ್ರೆ ನಮ್ಮ ರೇಡಿಯೇಟರ್ನಾಗ ಏನು ನೀರು ಪಾಸ್ ಆಗ್ತಾ ಇರ್ತದಲ್ಲ, ಅದಕ್ಕೆ ಇದು ಏರ್ ಸಪ್ಲೈ ಕೊಡ್ತದೆ. ಏರ್ ಅದರಿಂದ ಸಪ್ಲೈ ಕೊಟ್ಟು ರೇಡಿಯೇಟರ್ನ ಕೂಲ್ ಮಾಡ್ತೈತೆ. ಸೊ ಇಟ್ ಈಸ್ ಯೂಶುವಲಿ ಡ್ರಿವನ್ ಬೈ ದಿ ವಾಟರ್ ಪಂಪ್. ವಾಟರ್ ಪಂಪ್ ಏನಿರ್ತದೆ ಅದ್ರ ಮೇಲೆ ಇದು ಮೌಂಟ್ ಆಗಿರುತ್ತೆ. ಯಾವಾಗ ನಮ್ಮ ವಾಟರ್ ಪಂಪ್ ತಿರುಗ್ತಾ ಇರ್ತದೆ ಅವಾಗ ಇದು ಫ್ಯಾನ್ ತಿರುಗ್ತಾ ಇರ್ತದೆ. ಇದ್ರ ಮುಂದ್ಗಡೆ ರೇಡಿಯೇಟರ್ ಇರುತ್ತೆ. ಸೊ ಈ ಅಟ್ಮಾಸ್ಫಿಯರಿಕ್ ಏರ್ನ ರೇಡಿಯೇಟರ್ ದಿಂದ ಇದು ಒಳಗಡೆ ಜಗ್ಗುತ್ತೆ. ಅವಾಗ ಏನಾಗ್ತೈತೆ ಅಂದ್ರೆ ರೇಡಿಯೇಟರ್ ಕೂಲ್ ಆಗಿ ಅದರೊಳಗೆ ಇದ್ದಂಥ ಕೂಲಂಟು ಕೂಲ್ ಆಗುತ್ತೆ. ಸೊ ಇಲ್ಲಿ ಈ ಚಿತ್ರದಲ್ಲಿ ನೋಡುತ್ತಾ ಇರುವಂತಹ ಏನಿದೆಯಲ್ಲ, ಇದು ಕ್ಲಚ್ ಫ್ಯಾನ್ ಅಂತೇಳಿ ನಾವು ಇರ್ತದೆ. ಇಲ್ಲಿ ಏನಾಯ್ತದಪ್ಪ, ಸೊ ದಿಸ್ ಈಸ್ ಫ್ಯಾನ್ ಕ್ಲಚ್. ಸೊ ಈ ಕ್ಲಚ್ ಫ್ಯಾನ್ ಏನು ಮಾಡ್ತದೆ, ಹೆಂಗೆ ಇದು ವರ್ಕ್ ಆಗ್ತೈತೆ ಅಂತಂದ್ರೆ, ಇಟ್ ಈಸ್ ಯೂಶುವಲಿ ಯೂಸ್ ಇನ್ ಹೆವಿ ವೆಹಿಕಲ್ಸ್. ಟ್ರಕ್ಸಲ್ಲಿ ನೀವು ನೋಡಿರ್ಬೋದು, ನಮ್ಮ ಟಾಟಾ ಟ್ರಕ್ಸಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಸೊ ಇಟ್ ಸ್ಲಿಪ್ಸ್ ಅಟ್ ಹೈಯರ್ ಸ್ಪೀಡ್, ಇನ್ ಟರ್ನ್ ಸ್ಲೋಯಿಂಗ್ ದಿಸ್ ಫ್ಯಾನ್ ಸ್ಪೀಡ್ ಡೌನ್. ಸೊ ಇದೇನು ಮಾಡುತ್ತೆ ಅಂತಂದ್ರೆ ಹೈ ಸ್ಪೀಡಲ್ಲಿ ಇದು ಸ್ಲೋ ಆಗಿ ಟರ್ನ್ ಆಗುತ್ತೆ, ಫ್ಯಾನ್ ಸ್ಪೀಡನ್ನು ಸ್ಲೋ ಮಾಡ್ತೈತಿ. ಆಮೇಲೆ ಇಟ್ ಲಾಕ್ಸ್ ಅಪ್ ಅಟ್ ಲೋ ಸ್ಪೀಡ್, ಇನ್ ಟರ್ನ್ ಸ್ಪೀಡಿಂಗ್ ಅಪ್ ದಿ ಫ್ಯಾನ್ RPM. ಸೊ ಇಂಜಿನ್ ಸ್ಲೋ ಸ್ಪೀಡ್ ರನ್ ಹಾಕಿದ್ರೆ ಏನಾಗುತ್ತೆ ಅಂತಂದ್ರೆ ಇದು ಲಾಕಪ್ ಆಗಿ ಫ್ಯಾನ್ ಸ್ಪೀಡನ್ನು RPM ಅನ್ನು ಜಾಸ್ತಿ ಮಾಡ್ತೈತಿ. Should be able to turn when the engine is turned off.
ಇಂಜಿನ್ ಬಂದಿದ್ದಾಗೂ ಈ ಥರ ಇದೇನಾಗುತ್ತೆ, ಇದು ರನ್ ಆಗ್ಬೋದು, ರೊಟೇಟ್ ಆಗ್ಬೋದು. ಸೊ ಬೇರೆ ನಾರ್ಮಲಿ ಕ್ಲಚ್ ಇಲ್ಲಾರ್ದಂತಹ ಫ್ಯಾನಲ್ಲಿ ಏನಾಗುತ್ತೆ ಅಂತಂದ್ರೆ ಇಂಜಿನ್ ಆಫ್ ಆದಾಗ ಇದು ಟರ್ನ್ ಆಗಂಗಿಲ್ಲ. ಸೊ ಅಲ್ಲೇ ಇಂಜಿನ್ ಬಂದ್ ಆಯ್ತು ಅಂದ್ರೆ ಅವಾಗ ಇದು ಬಂದ್ ಆಗಿಬಿಡ್ತೈತೆ. ಸೊ ನೆಕ್ಸ್ಟ್ ಯೂಸ್ ಮಾಡುವಂಥದ್ದು electric fan. Electric fan is mounted on the radiator and is operated by the battery power. ಈ ತರ ಇರ್ತದೆ, ರೇಡಿಯೇಟರ್ ಮೇಲೇನೆ ಇದು ಮೌಂಟ್ ಆಗಿರುತ್ತೆ ಮತ್ತೆ ಇದು ರನ್ ಆಗೋದು ಮತ್ತೆ ಎಲೆಕ್ಟ್ರಿಕ್ ಮೋಟರ್. ಇಲ್ಲೊಂದು ಮೋಟರ್ ಇದೆಲ್ಲ, ಈ ಮೋಟರ್ಲಿಂದ ಎಲೆಕ್ಟ್ರಿಕ್ ಕರೆಂಟ್ಲಿಂದ ಈ ಫ್ಯಾನ್ ರನ್ ಆಗ್ತೈತಿ. ಇಟ್ ಈಸ್ ಕಂಟ್ರೋಲ್ಡ್ ಬೈ ದಿ ಥರ್ಮೋಸ್ಟಾಟ್ ಸ್ವಿಚ್. ಇದು ಎದರಿಂದ ಕಂಟ್ರೋಲ್ ಆಗುತ್ತೆ, ಒಂದು ಥರ್ಮೋಸ್ಟಾಟ್ ಸ್ವಿಚ್ ಇರುತ್ತೆ. ಈ ಚಿತ್ರದಲ್ಲಿ ನೋಡಬಹುದು ನೀವು, ಇಲ್ಲೊಂದು ಸ್ವಿಚ್ ಇದೆಯಲ್ಲ, ಥರ್ಮೋಸ್ಟಾಟ್ ಸ್ವಿಚ್. ಇದು ಇಟ್ ಈಸ್ ನಥಿಂಗ್ ಬಟ್ ಅ ಟೆಂಪರೇಚರ್ ಸೆನ್ಸರ್. ಇಟ್ ಈಸ್ ಲೊಕೇಟೆಡ್ ಆನ್ ಥರ್ಮೋಸ್ಟಾಟ್ ಹೌಸಿಂಗ್ ಬ್ಲಾಕ್ ಆರ್ ರೇಡಿಯೇಟರ್. ರೇಡಿಯೇಟರ್ ಮ್ಯಾಗೂ ಇದು ಕೂಡಬಹುದು. ಇಲ್ಲಿ ರೇಡಿಯೇಟರ್ ಇದೆಯಲ್ಲ, ಈ ರೇಡಿಯೇಟರ್ ಮೇಲೂ ಇಲ್ಲಿ ಒಂದು ಥರ್ಮೋಸ್ಟಾಟಿಕ್ ಸ್ವಿಚ್ ಇರುತ್ತಿಲ್ಲ, ಕಾಣಬಹುದು, ಇಲ್ಲೊಂದು ಸ್ವಿಚ್ ಇದೆಯಲ್ಲ. ಸೊ ಈ ಸ್ವಿಚ್ ಮುಖಾಂತರನು ಇದಕ್ಕೆ ಒಂದು ಸಿಗ್ನಲ್ ಅಂದ್ರೆ ಟೆಂಪರೇಚರ್ ಅನ್ನು ಸೆನ್ಸ್ ಮಾಡಿ ಈ ಫ್ಯಾನ್ ಅನ್ನ ಆಪರೇಟ್ ಮಾಡ್ತೈತೆ. ಸೊ ಮಾಡರ್ನ್ ಕಾರ್ಸ್ ಹ್ಯಾವ್ ದ ರೇಂಜ್ ಬಿಟ್ವೀನ್ 190 ಡಿಗ್ರಿ ಟು 207 ಡಿಗ್ರಿ ಫ್ಯಾರನೈಟ್, ಅಂದ್ರೆ 89 to 97 ಡಿಗ್ರಿ ಸೆಲ್ಸಿಯಸ್. ಯೂಶುವಲಿ ಈ ನಮ್ಮ ಥರ್ಮೋಸ್ಟಾಟ್ ಓಪನ್ ಆಗುವಂತ ಟೆಂಪರೇಚರ್ ಏನಪ್ಪಾ ಅಂತಂದ್ರೆ ಅರೌಂಡ್ 85 to 92 ಡಿಗ್ರೀಸ್. ಸೊ ಅದೇ ರೇಂಜ್ ಅಲ್ಲಿ ಇದು 89 to 97 ಡಿಗ್ರೀಸ್ ರೇಂಜ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಟೆಂಪರೇಚರ್ ಬಂದಾಗ ಈ ಥರ್ಮೋಸ್ಟಾಟ್ ಸ್ವಿಚ್ ಓಪನ್ ಆಗುತ್ತೆ. ಸೊ ಅವಾಗ ಏನ್ ಮಾಡ್ತೈತೆ ಅಂತಂದ್ರೆ ಈ ಫ್ಯಾನ್ ಅನ್ನ ಥರ್ಮೋಸ್ಟಾಟ್ ಸ್ವಿಚ್ ಓಪನ್ ಆದ ನಂತರ ಫ್ಯಾನ್ ಮೋಟರ್ಸ್ ಆನ್ ಆಗುತ್ತೆ. ಆನ್ ಆಗಿ ಏರ್ನ ಡ್ರಾ ಮಾಡಿ ರೇಡಿಯೇಟರ್ ಅನ್ನ ಇದು ಕೂಲ್ ಮಾಡ್ತದೆ. ರೇಡಿಯೇಟರ್ನಾಗ ಇದ್ದಂತಹ ಕೂಲಂಟ್ ಅನ್ನು ಕೂಲ್ ಮಾಡಿ ಇದು ಮತ್ತೆ ಸಿಲಿಂಡರ್ ಬ್ಲಾಕ್ಗೆ ಇಂಜಿನ್ಗೆ ಕಳಿಸುತ್ತೆ. ಆನ್ AC equipped cars a second fan is mounted and it runs anytime AC is turned on. ಇದೇ ತರ ಏನಿರ್ತದೆ ಅಂದ್ರೆ AC ಕಂಡೆನ್ಸರ್ ಏನಿರುತ್ತಲ್ಲ, AC ಇದ್ದಂತಹ ಕಾರಲ್ಲಿ ಇದೇ ತರ ಒಂದು ಸ್ಮಾಲ್ ರೇಡಿಯೇಟರ್ ತರಾನೇ ಒಂದು ಕಂಡೆನ್ಸರ್ ಇರ್ತೈತಿ. ಸೊ ಆ ಕಂಡೆನ್ಸರ್ಗೂ ಒಂದು ಈ ತರ ಫ್ಯಾನ್ ಇರ್ತೈತಿ. ಇದು ಯಾವಾಗ ರನ್ ಆಗ್ತದಪ್ಪ ಅಂತಂದ್ರೆ ಯಾವಾಗ ನಾವು AC ಆನ್ ಮಾಡ್ತೇವಲ್ಲ ಅವಾಗ ಈ ಫ್ಯಾನ್ ರನ್ ಆಗ್ತೈತಿ. ಎಲೆಕ್ಟ್ರಿಕ್ ಫ್ಯಾನ್ಸ್ ಮೇ ರನ್ ವೈಲ್ ದ ಇಂಜಿನ್ ಇಸ್ ಟರ್ನ್ ಆಫ್. ಕ್ವಶನ್ ಏನಿದೆ ಅಂತಂದ್ರೆ ಎಲೆಕ್ಟ್ರಿಕ್ ಫ್ಯಾನ್ಸ್ ಇದ್ದಲ್ಲಿ ಅದ್ರ ಮೇಲ್ಗಡೆ ಒಂದು ಕಂಪ್ನಿಯವರು ಒಂದು ಸ್ಟಿಕರ್ ಅಂಟಿಸೋದು ನೋಡ್ರಿ, ಡೋಂಟ್ ಪುಟ್ ಯುವರ್ ಹ್ಯಾಂಡ್, ಇಂಜಿನ್ ಮೈಟ್ ಫ್ಯಾನ್ ಮೈಟ್ ಸ್ಟಾರ್ಟ್ ಅಂತಂದು ಹಾಕಿರ್ತಾರೆ. ಸೊ ಕಾಷನರಿ ಒಂದು ಸಿಂಬಾಲ್ ಹಾಕಿರ್ತಾರೆ. ಸೊ ಇದನ್ನ ಏನೈತಿ, ಹಾಟ್ ಇದ್ದಾಗ ಇದನ್ನ ಇಲ್ಲಿ ಕೈ ಹಾಕಬಾರ್ದು, ಯಾಕಂದ್ರೆ ಯಾವಾಗಾದ್ರೂ ಈ ಫ್ಯಾನ್ ಓಪನ್ ಆಗ್ಬೋದು, ಫ್ಯಾನ್ ರನ್ ಆಗ್ಬೋದು. ಕೂಲ್ ಇದ್ದಾಗ ಮಾತ್ರ ಇದಕ್ಕೆ ಟಚ್ ಮಾಡಬೇಕು, ಯಾಕಂದ್ರೆ ಇಂಜಿನ್ ಆಫ್ ಆದ್ರೂ ಇದು ಟೆಂಪರೇಚರ್ ಸೆನ್ಸ್ ಮಾಡ್ಕೊಂಡು ಇದು ಫ್ಯಾನ್ ಆನ್ ಇರುತ್ತೆ. ಇಂಜಿನ್ ಆಫ್ ಮಾಡಿದ್ರು ಇದೇನಿರ್ತೈತಿ, ಆನ್ ಇರ್ತೈತಿ. ರೇಡಿಯೇಟರ್. Radiator is a heat exchanger that removes heat from the coolant passing through it. ರೇಡಿಯೇಟರ್ ಈ ತರ ನೀವು ರೇಡಿಯೇಟರ್ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರಿ. ರೇಡಿಯೇಟರ್ ಏನಪ್ಪಾ ಅಂತಂದ್ರೆ ಇದೊಂದು ಹೀಟ್ ಎಕ್ಸ್ಚೇಂಜರ್, ಅಂದ್ರೆ ಹೀಟ್ ಅನ್ನ ತೆಗೆಯುವಂತ ಒಂದು ವಸ್ತು. ಇದೇನ್ ಮಾಡ್ತದಪ್ಪ ಅಂತಂದ್ರೆ ಏನ್ ಕೂಲೆಂಟ್ ಹೀಟ್ ಆಗಿರುತ್ತಲ್ಲ ಆ ಕೂಲೆಂಟ್ ನಾಗಿದ್ದಂತ ಹೀಟ್ ಅನ್ನ ತೆಗೆದು ಕೂಲೆಂಟ್ ಅನ್ನ ಕೂಲ್ ಮಾಡಿ ಸಿಲಿಂಡರ್ ಬ್ಲಾಕ್ಗೆ ಕಳಿಸ್ತದೆ. ವರ್ಟಿಕಲ್ ಆರ್ ಹಾರಿಜಾಂಟಲ್ ಕೋರ್ಸ್. ಇಲ್ಲಿ ಕೋರ್ಸ್ ಅಂತ ಇರುತ್ತೆ, ಇವು ವರ್ಟಿಕಲ್ ಇರ್ಬೋದು, ಹಾರಿಜಾಂಟಲ್ ಇರ್ಬೋದು. ಹಿಂಗೆ ವರ್ಟಿಕಲ್ ಅಂತಂದ್ರೆ ಮೇಲಿಂದ ಕೂಲೆಂಟ್ ಇಲ್ಲಿ ಮೇಲಿಂದ ಈ ಕಡೆ ಹಿಂಗೆ ಕೆಳಗೂ ಬರುವಂತ ಇರ್ಬೋದು, ಅಥವಾ ಸೈಡ್ಲಿಂದ ಈ ಕಡೆಯಿಂದ ಹಾರಿಜಾಂಟಲ್ ಪಾಸಿಂಗ್ ಅಂತ ಆ ತರಾನು ಇರ್ತಾವೆ. ಮಾಡರ್ನ್ ಕಾರ್ಸ್ ಅಲ್ಲಿ ಕೆಲವೊಂದು ಕಾರ್ಸ್ ಅಲ್ಲಿ ಹಾರಿಜಾಂಟಲ್ ಕೋರ್ ಇರ್ತದೆ. ಈ ವೆಹಿಕಲ್ ಇಕ್ವಿಪ್ಡ್ ವಿತ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇರುತ್ತೆ. ಟ್ರಾನ್ಸ್ಮಿಷನ್ ಕೂಲರ್ ಅಂತ ಇರುತ್ತೆ, ಕೆಳಗಡೆ ಒಂದಿದೆ ಟ್ರಾನ್ಸ್ಮಿಷನ್ ಕೂಲರ್ ಇದೆಲ್ಲ. ಈ ಟ್ರಾನ್ಸ್ಮಿಷನ್ ಆಯಿಲ್ ಅನ್ನ ಕೂಲ್ ಮಾಡುವ ಸಲುವಾಗಿ ಒಂದು ಕೂಲರ್ ಇರುತ್ತಲ್ಲಿ. ಇದೇನ್ ಮಾಡ್ತದಪ್ಪ ಅಂತಂದ್ರೆ ಟ್ರಾನ್ಸ್ಮಿಷನ್ ಏನು ಆಯಿಲ್ ಇರುತ್ತಲ್ಲ ಅದನ್ನ ಟ್ರಾನ್ಸ್ಮಿಷನ್ ಫ್ಲೂಯಿಡ್ ಅನ್ನ ಕೂಲ್ ಮಾಡ್ತದೆ. ಮತ್ತು ಕೆಲವೊಂದು ವೆಹಿಕಲ್ಸ್ ಅಲ್ಲಿ ಏನಿದೆ ಅಂತಂದ್ರೆ ಆಯಿಲ್ ಕೂಲರ್ ಇರ್ತದೆ. ಹೆವಿ ವೆಹಿಕಲ್ಸ್ ಆಗಲಿ, ಕೆಲವೊಂದು ಲೈಟ್ ಈಗಿನೇನು ಕೆಲವೊಂದು ಸ್ಪೋರ್ಟ್ಸ್ ಯುಟಿಲಿಟಿ ವೆಹಿಕಲ್ ಬರ್ತಾ ಇದಾವಲ್ಲ, ಅದರಲ್ಲಿ ಆಲ್ಮೋಸ್ಟ್ ಕೆಲವೊಂದು ಕಾರ್ಸ್ ಅಲ್ಲಿ ಆಯಿಲ್ ಕೂಲರ್ ಬರುತ್ತೆ. ಸ್ಮಾಲ್ ಸಣ್ಣಾಗಿ ಒಂದು ರೇಡಿಯೇಟರ್ ಇರ್ತದೆ. ಅದರ ಏನಾಗಿತ್ತಪ್ಪ ಅಂತಂದ್ರೆ ಈ ಕೂಲೆಂಟ್
ಇಲ್ಲಿ ಇನ್ಬಿಲ್ಟ್ ಇರಬಹುದು ರೇಡಿಯೇಟರ್ ಜೊತೆಗೆ ಅಥವಾ ಸಪ್ರೇಟ್ ಆಗಿರ್ತದೆ. ಕೂಲಂಟ್ ಅದರಲ್ಲಿ ಪಾಸ್ ಆಗಿ ಆ ಆಯಿಲ್ ಅನ್ನು ಸಹ ಕೂಲ್ ಮಾಡ್ತವೆ. ಇದ್ರ ಬಗ್ಗೆ ನಾವು ನಿಮಗೆ ಲುಬ್ರಿಕೇಶನ್ ಸಿಸ್ಟಮ್ ಅಲ್ಲಿ ತಿಳಿಸ್ತೇವೆ ಇದ್ರ ಬಗ್ಗೆ. ಸೊ ದಿಸ್ ಇಸ್ ರೇಡಿಯೇಟರ್. ಇಲ್ಲಿ ಒಂದು ರೇಡಿಯೇಟರ್ ಕ್ಯಾಪ್ ಇದೆ. ಈ ರೇಡಿಯೇಟರ್ ಅಪ್ಪರ್ ಟ್ಯಾಂಕ್, ಇದು ಲೋವರ್ ಟ್ಯಾಂಕ್, ಇದು ರೇಡಿಯೇಟರ್ ಕೋರ್. ಇಲ್ಲಿ ಸಣ್ಣ 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 ಟ್ಯೂಬ್ಸ್ ಇದಾವೆ. ಈ ರೇಡಿಯೇಟರ್ ಕೂಲಂಟ್ ಇಲ್ಲಿ ಬಂದ ನಂತರ ಸಣ್ಣ 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 ಟ್ಯೂಬ್ ಮುಖಾಂತರ ಲೋವರ್ ಟ್ಯಾಂಕಿಗೆ ಬರ್ತೈತಿ. ಹೌದಾ? ಇಲ್ಲಿಂದ ಏನಾಗತ್ತೆ ಅಂದ್ರೆ ಕೋರ್ ಇದರಲ್ಲಿ ಇಲ್ಲಿಂದ ಏರ್ ಪಾಸ್ ಆಗ್ತದೆ. ಈ ಏರ್ ಪಾಸ್ ಏನ್ ಮಾಡ್ತದೆ, ಸಣ್ಣ ಸಣ್ಣ ಟ್ಯೂಬ್ಸ್ ಏನಿದಾವಲ್ಲ ಇದನ್ನ ಎಲ್ಲ ಕೂಲ್ ಮಾಡ್ತದೆ. ಇದು ಕೂಲ್ ಆಗೋದ್ರಿಂದ ಏನು ಇದ್ರಲ್ಲಿ ಇದ್ದಂಥ ಹೀಟ್ ಆಗಿದ್ದಂಥ ಕೂಲಂಟ್ ಅನ್ನ ಇದು ತೆಗೆದುಕೊಂಡು ಹೋಗಿ ಅಟ್ಮಾಸ್ಫಿಯರ್ನಾಗ ತಗೊಂಡು ಹೋಗ್ಬಿಡ್ತದೆ, ಹೊರಗೆ ಹೋಗ್ಬಿಡ್ತದೆ, ಕೂಲ್ ಮಾಡಿಬಿಡ್ತದೆ ಕೋರ್ನ. ಅವಾಗಿನ ಕೂಲ್ ಆಗಿದ್ದಂತಹ ಕೂಲಂಟ್ ಈ ಲೋವರ್ ಟ್ಯಾಂಕಿಗೆ ಬರ್ತೈತಿ. ಸೊ ಇಲ್ಲಿಂದ ಏನಾಕೈತೆ ಅಂತಂದ್ರೆ ಎಂಜಿನ್ ಒಳಗಡೆ ಹೋಗ್ತೈತಿ. Thermostat. Thermostat is placed between cylinder head and top radiator hose. Purpose. This purpose is to close off the passage when engine is cold. ಸೊ ಈ ಚಿತ್ರದಲ್ಲಿ ನೋಡ್ತಾ ಇದ್ರೆ ಇದಕ್ಕೆ ಥರ್ಮೋಸ್ಟಾಟ್ ಅಂತೀವಿ. ಥರ್ಮೋಸ್ಟಾಟ್ ಫಂಕ್ಷನ್ ಏನಪ್ಪಾ ಅಂತಂತಂದ್ರೆ ಇಲ್ಲಿ ನೋಡ್ಬೋದು, ಇಲ್ಲಿ ಪ್ಲೇಸ್ ಆಗಿರ್ತದೆ. ಸೊ ಇಟ್ ಈಸ್ ಪ್ಲೇಸ್ಡ್ ಬಿಟ್ವೀನ್ ದಿ engine and radiator top tank. ಸೊ ಹಾಟ್ ಎದಕ್ಕೆ ಇದು ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ಎಂಜಿನ್ ಕೋಲ್ಡ್ ಇದ್ದಾಗ ನಮಗೇನು ವರ್ಕಿಂಗ್ ಟೆಂಪ್ರೇಚರಿಗೆ ಬೇಗನೆ ಬರಬೇಕು ಇದು. ಹೌದಾ? ಸೊ ಬರಲಿಲ್ಲ ಅಂತಂದ್ರೆ ಇಂಜಿನ್ ಸರಿಯಾಗಿ ರನ್ ಆಗಂಗಿಲ್ಲ. ಅದಕ್ಕೆ ಏನು ಮಾಡ್ತೈತಿ ಇದು ಥರ್ಮೋಸ್ಟಾಟ್ ಅಂತಂದ್ರೆ ಇದು ಕೂಲಂಟನ್ನ ಪ್ಯಾಸೇಜನ್ನು ಕ್ಲೋಸ್ ಮಾಡ್ತೈತಿ. ಇದಕ್ಕೆ ಏನು ಕ್ಲೋಸ್ ಮಾಡ್ತೈತಿ ಅಂದ್ರೆ ಇಂಜಿನ್ಲಿಂದ ಹೊರಗೆ ಹೋಗುವಂಥ, ಅಂದ್ರೆ ಇಂಜಿನ್ಲಿಂದ ಹಾಟ್ ವಾಟರ್ ರೇಡಿಯೇಟರ್ಗೆ ಹೋಗುವಂಥ ಪ್ಯಾಸೇಜನ್ನು ಕ್ಲೋಸ್ ಮಾಡಿ ಏನು ಮಾಡ್ತೈತಿ, ಇನ್ನೊಂದು ಬೈಪಾಸ್ ಅಂತ ಇದೆ, ಬೈಪಾಸ್ಲಿಂದ ಮತ್ತೆ ವಾಪಸ್ ವಾಟರ್ ಪಂಪಿಗೆ ಕಳಿಸ್ತೈತಿ. ನೋಡ್ರಿ ಇಲ್ಲಿ ನೋಡ್ಬೋದು, ಈ ಏನು ಇಲ್ಲಿ ರೆಡ್ ಕಾಣ್ತಾ ಇಲ್ಲ. ಸೊ ಇಲ್ಲೇನು ಆಕೈತಿ, ಇಲ್ಲಿಂದ ಇದೇನು ಪಾಸ್ ಆಗಿ ಎಲ್ಲಿ ಹೋಗ್ಬೇಕಿದು, ಇದಕ್ಕೆ ಹೋಗ್ಬೇಕು, ರೇಡಿಯೇಟರ್ಗೆ ಹೋಗ್ಬೇಕು. ಇದು ರೇಡಿಯೇಟರ್ ಸೇಮ್ ಇದೆ, ಇದು ರೇಡಿಯೇಟರ್. ಸೊ ಈ ರೇಡಿಯೇಟರ್ ಇಲ್ಲಿ ಈ ಪೈಪ್ನಿಂದ ಏನಾಗ್ತದೆ ರೇಡಿಯೇಟರ್ಗೆ ಬಂದು ಇಲ್ಲಿ ಕೂಲ್ ಆಗಿ, ಸೊ ಇಲ್ಲಿ ನೋಡಿ ಬ್ಲೂ ಕಲರ್ ಆಗ್ತದೆ. ಬ್ಲೂ ಕಲರ್ ಅಂದರೆ ಇಟ್ ಈಸ್ ವಾಟ್ ಕೂಲ್ಡ್. ಸೊ ವಾಟರ್ ಪಂಪ್ಲಿಂದ ಬಂದು ಮತ್ತೆ ಇಲ್ಲಿ ಎಂಜಿನ್ನಾಗ ಎಲ್ಲ ಕೂಲ್ ಮಾಡಿ ಮತ್ತೆ ಅಲ್ಲಿ ಹೋಗ್ತೈತಿ, ಇಲ್ಲಿ ಹೋಗ್ಬೇಕಾಕತಿ. ಸೊ ಇದೇನು ಮಾಡ್ತೈತೆ ಅವಾಗ ಅಂತಂದ್ರೆ ಇದನ್ನ ಇಲ್ಲಿ ಕ್ಲೋಸ್ ಮಾಡಿ ಏನು ಮಾಡ್ತೈತಿ, ವರ್ಕಿಂಗ್ ಟೆಂಪ್ರೇಚರಿಗೆ ಬರುವಂಗೆ ಹೆಲ್ಪ್ ಮಾಡ್ತೈತಿ. ಇದ್ರ ಬಗ್ಗೆ ನಾವು ನೆಕ್ಸ್ಟ್ ಒಂದು ವಿಡಿಯೋ ತೋರಿಸ್ತೀನಿ, ಅದರಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. The temperature that thermostat opens is called thermostat rating. If thermostat is stuck open, the engine will run cool, and if the thermostat is stuck closed, the engine will overheat. ಇದು ಓಪನ್ ಆಗಿ ಸ್ಟಕ್ ಆಗಿದ್ರೆ ಎಂಜಿನ್ ಕೂಲ್ ಆಗಿರುತ್ತೆ, ಅಥವಾ ಅಕಸ್ಮಾತ್ ಇದು ಕ್ಲೋಸ್ ಆಗಿ ಸ್ಟಕ್ ಆಗಿಬಿಡ್ತು ಅಂತಂದ್ರೆ ಎಂಜಿನ್ ಓವರ್ ಹೀಟ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಕ್ಯಾನ್ ಬಿ ಚೆಕ್ ಬೈ ಪ್ಲೇಸಿಂಗ್ ಇಟ್ ಇನ್ ಬಾಯ್ಲಿಂಗ್ ವಾಟರ್ ಅಲ್ಲಿ ಪ್ಲೇಸ್ ಮಾಡಿ ಹಾಕಿ ಇದನ್ನ ನಾವು ಟೆಸ್ಟ್ ಮಾಡಬಹುದು ಸರಿಯಾಗಿದೆಯೋ ಇಲ್ಲೋ ಅಂತಂದು. Radiator pressure caps seals the cooling system and pressurizes it. Most cap insert 12 to 16 lbs of pressure. Each pound of pressure insert increases the boiling point of coolant by 1.8 degrees Celsius. Boiling point of water is 100 degrees Celsius. ಸೊ ನೀವು ನೋಡಿರ್ಬೋದು ವಾಟರ್ ಬಾಯ್ಲಿಂಗ್ ಪಾಯಿಂಟ್ 100 ಡಿಗ್ರಿ ಸೆಲ್ಸಿಯಸ್ ಇರ್ತೈತಿ. ಸೊ ಈ ಬಾಯ್ಲಿಂಗ್ ಪಾಯಿಂಟನ್ನು ನಾವು ಇನ್ಕ್ರೀಸ್ ಮಾಡಬೇಕು ಕೂಲಂಟನ್ನು, ಯಾಕಂದರೆ ಬೇಗನೆ ಹೀಟ್ ಆಗಿಬಿಡುತ್ತೆ. ಸೊ ಆ ಟೆಂಪ್ರೇಚರನ್ನು ಇನ್ಕ್ರೀಸ್ ಮಾಡೋ ಸಲುವಾಗಿ ನಾವು ಪ್ರೆಷರನ್ನು ಡೆವಲಪ್ ಮಾಡಬೇಕಿಲ್ಲ. ಪ್ರೆಷರ್ ಡೆವಲಪ್ ಆಗೋದ್ರಿಂದ ಏನಾಗ್ತೈತಿ, ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಆಗುತ್ತೆ, ಬೇಗನೆ ಬಾಯ್ಲ್ ಆಗಂಗಿಲ್ಲ. ಸೊ ಅವಾಗ ಲಘುನ ಹೆಚ್ಚಿಗೆ ನಾವು ಈ ಕೂಲಂಟನ್ನು ಕೂಲ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಈ ಪ್ರೆಷರ್ ಕ್ಯಾಪ್ ಏನಿದೆಲ್ಲ ಅದೇ ಮಾಡುತ್ತದೆ, ಪ್ರೆಷರ್ ಇನ್ಕ್ರೀಸ್ ಮಾಡಿ ಬಾಯ್ಲಿಂಗ್ ಪಾಯಿಂಟನ್ನು ಇನ್ಕ್ರೀಸ್ ಮಾಡ್ತೈತೆ. ಬೇಗನೆ ಕೂಲಂಟನ್ನು ಬಾಯ್ಲಿಂಗ್ ಆಗಕ್ಕೆ ಕೊಡಂಗಿಲ್ಲ. ಸೊ
ಇಟ್ ಹ್ಯಾಸ್ ಎ ಪ್ರೆಷರ್ ರಿಲೀಫ್ ವಾಲ್ ಟು ಪ್ರಿವೆಂಟ್ ಎಕ್ಸೆಸ್ ಪ್ರೆಷರ್ ಬಿಲ್ಟ್ ಇನ್. ಅದ್ರ ಒಳಗಡೆ ಎಕ್ಸೆಸ್ ಪ್ರೆಷರ್ ಆಯ್ತು ಅಂತಂದ್ರೆ ಒಂದು ಪ್ರೆಷರ್ ರಿಲೀಫ್ ವಾಲ್ ಇರ್ತೈತೆ. ಆ ಪ್ರೆಷರ್ ರಿಲೀಫ್ ವಾಲ್ದಿಂದ ಏನು ಮಾಡ್ತದೆ ಅಂದ್ರೆ ಆ ಕೂಲೆಂಟನ್ನು ಹೊರಗೆ ಹೋಗೋಂಗೆ ಮಾಡ್ತದೆ. ಆಮೇಲೆ ಇಟ್ ಹ್ಯಾಸ್ ಎ ವ್ಯಾಕ್ಯೂಮ್ ವೆಂಟ್ ವಾಲ್, ಅದರಲ್ಲಿ ಒಂದು ವ್ಯಾಕ್ಯೂಮ್ ವೆಂಟ್ ವಾಲ್ ಇರ್ತೈತಿ. ಸೊ ಈ ವ್ಯಾಕ್ಯೂಮ್ ವಾಲ್ ಏನು ಮಾಡ್ತೈತೆ ಅಂತಂದ್ರೆ ಇಲ್ಲಿ ಇದ್ದಂಥ ಏನು ಅಕಸ್ಮಾತಾಗಿ ರೇಡಿಯೇಟ್ರಲ್ಲಿ ಕೂಲೆಂಟ್ ಕಡಿಮೆ ಆಯಿತು ಅಂತಂತಂದ್ರೆ ಮತ್ತೆ ವಾಪಸ್ ಎಕ್ಸ್ಪಾನ್ಷನ್ ಟ್ಯಾಂಕ್ಲಿಂದ ವಾಪಸ್ ಇಲ್ಲೇನಿದೆ ಒಂದು ಎಕ್ಸ್ಪಾನ್ಷನ್ ಟ್ಯಾಂಕ್ ಇದೆ. ಈ ಎಕ್ಸ್ಪಾನ್ಷನ್ ಟ್ಯಾಂಕಿಗೆ ಕನೆಕ್ಟೆಡ್ ಇರ್ತೈತೆ. ಸೊ ಇಲ್ಲಿ ಅಕಸ್ಮಾತಾಗಿ ಏನು ಪ್ರೆಷರ್ ಜಾಸ್ತಿ ಆಯಿತು ಅಂತಂದ್ರೆ ಕೂಲೆಂಟ್ ಎಲ್ಲ ಎಕ್ಸ್ಪಾನ್ಷನ್ ಟ್ಯಾಂಕಿಗೆ ಹೋಗ್ಬಿಡ್ತೈತಿ. ಆಮೇಲೆ ಏನು ಯಾವಾಗ ಈ ಕೂಲೆಂಟ್ ಕಡಿಮೆ ಆಗ್ತೈತೆ ರೇಡಿಯೇಟರ್ ಒಳಗೆ, ಅವಾಗ ಏನಾಗ್ತೈತೆ ಅಂದ್ರೆ ರಿಟರ್ನ್ ಈ ವ್ಯಾಕ್ಯೂಮ್ ವೆಂಟ್ ವಾಲ್ ಏನು ಮಾಡ್ತೈತೆ ಅಂತಂದ್ರೆ ಈ ಎಕ್ಸ್ಪಾನ್ಷನ್ ಟ್ಯಾಂಕ್ನಾಗ ಇದ್ದಂತಹ ಕೂಲೆಂಟನ್ನು ಮರಳಿ ಮತ್ತೆ ರೇಡಿಯೇಟರ್ ಹೀಗೆ ತೊಗೊಂಡ್ಬಿಡ್ತದೆ. Caution in never open the radiator cap if you can't squeeze the top radiator hose. ಟಾಪ್ ರೇಡಿಯೇಟರ್ ಹೋಸನ್ನು ನಮಗೆ ಸ್ಕ್ವೀಸ್ ಮಾಡೋಕ್ಕಾಗಿಲ್ಲ ಅಂತ ಅದಕ್ಕೆ ಪ್ರೆಸ್ ಮಾಡಿ ನೋಡಿದರೆ ಹಾರ್ಡ್ ಇರುತ್ತಲ್ಲ, ಅವಾಗ ನಾವು ಪ್ರೆಷರ್ ಕ್ಯಾಪನ್ನು ಓಪನ್ ಮಾಡಬಾರ್ದು. ಯಾವಾಗ ನಾವು ಅದನ್ನು ಕೂಲ್ ಆಗಿರುತ್ತೆ ಅದನ್ನು ಪ್ರೆಸ್ ಮಾಡಿದರೆ ಅದು ಪ್ರೆಸ್ ಆಗುತ್ತಲ್ಲ, ಅವಾಗ ಮಾತ್ರ ನಾವು ಏನೈತಿ ರೇಡಿಯೇಟರ್ ಕ್ಯಾಪನ್ನು ಓಪನ್ ಮಾಡಬೇಕು. ರೇಡಿಯೇಟರ್ ಹೋಸಸ್ ನೋಡ್ರಿ, ಹೋಸ್ ಅಂದ್ರೆ ರಬ್ಬರ್ ಪೈಪ್ಸ್ ಏನಿರುತ್ತಲ್ಲ ಅದು ಹೋಸ್. ಒಂದು ಟಾಪ್ ಹೋಸ್ ಇರ್ತದೆ, ಇನ್ನೊಂದು ಲೋವರ್ ಹೋಸ್ ಇರುತ್ತೆ. ನೆಕ್ಸ್ಟ್ ಇಸ್ ಬ್ಲಾಕ್ ಹೀಟರ್. ಸೊ ಈ ಬ್ಲಾಕ್ ಹೀಟರ್ ಏನಿದೆ ಅಲ್ಲ, ಇದು ಹೆಚ್ಚಿಗೆ ಕೋಲ್ಡ್ ವೆದರ್ ಇದ್ದಂತಹ ಡೀಸೆಲ್ ಎಲ್ಲಿ ಯೂಸ್ ಮಾಡ್ತಾರಲ್ಲ ಅಲ್ಲಿ ಯೂಸ್ ಮಾಡ್ತಾರೆ. ಫ್ರೀಸ್ ಪ್ಲಗ್ಸ್ ಇದಾವಲ್ಲ ಇವು ಎಲ್ಲಿ ಅಂತಂದ್ರೆ ಭಾಳ ಕೋಲ್ಡ್ ಪ್ರದೇಶ ಇರ್ತಾವಲ್ಲ ಅಲ್ಲಿ ಯೂಸ್ ಮಾಡ್ತಾರೆ. ಈ ಏನು ಮಾಡ್ತೈತೆ ಅಂತಂದ್ರೆ ಕೂಲೆಂಟನ್ನು ಹೀಟ್ ಮಾಡಿರ್ತೈತಿ. ಕೂಲೆಂಟ್ ಏನು ಮಾಡ್ತೈತಿ ಕೆಲವೊಮ್ಮೆ ಫ್ರೀಸ್ ಆಗ್ಬೋದು. ಸೊ ಆ ಫ್ರೀಸ್ ಆಗ್ಲಂಗೆ ಇದನ್ನು ನೋಡ್ಕೋತೈತಿ. ಮತ್ತು ಅದನ್ನು ಈ ಹೀಟರ್ಲಿಂದ ಎಲೆಕ್ಟ್ರಿಕ್ ಹೀಟರ್ ಇರ್ತೈತೆ, ಆ ಹೀಟರ್ಲಿಂದ ಏನಾಕೈತಿ ಆ ಫ್ರೀಸ್ ಆದಂತಹ ಕೂಲೆಂಟ್ ಮೆಲ್ಟ್ ಆಗಿ ಮತ್ತೆ ಎಂಜಿನ್ ರನ್ ಆಗೋದು. ಅಕಸ್ಮಾತ್ ಎಂಜಿನ್ ಕೂಲೆಂಟ್ ಫ್ರೀಸ್ ಆಗಿಬಿಡ್ತು ಅಂದರೆ ಇಂಜಿನ್ ನಮ್ಮದು ರನ್ ಆಗಲ್ಲ, ಸೀಸ್ ಆಗ್ಬೋದು. ಆಮೇಲೆ ಫ್ರೀಸ್ ಪ್ಲಗ್ಸ್ ಇದಾವೆ ಇಲ್ಲಿ. ಪ್ರಿವೆಂಟ್ಸ್ ಎಂಜಿನ್ ಬ್ಲಾಕ್ ಕ್ರ್ಯಾಕಿಂಗ್ ಇಫ್ ವಾಟರ್ ಫ್ರೀಸಸ್ ಇನ್ಸೈಡ್ ಒಳಗಡೆ ಅಕಸ್ಮಾತ್ ಆಗಿ ಫ್ರೀಸ್ ಆಯ್ತು ಅಂತಂದ್ರೆ ಏನು ಮಾಡ್ತಾವೆ ಅಂತಂದ್ರೆ ಈ ಫ್ರೀಸ್ ಪ್ಲಗ್ಸ್ ಇಂಜಿನ್ ಬ್ಲಾಕನ್ನು ಕ್ರ್ಯಾಕ್ ಆಗಕ್ಕೆ ಕೊಡಂಗಿಲ್ಲ. ಈ ಓಪನ್ ಮಾಡಿ ನಾವು ಏನು ಮಾಡ್ಬೋದು, ಆ ರಸ್ಟನ್ನು ಅಥವಾ ಫ್ರೀಸ್ ಪ್ಲಗ್ಸನ್ನು ಕ್ಲೀನ್ ಮಾಡ್ಬೋದು. ಆಮೇಲೆ ಬ್ಲಾಕ್ ಕ್ಲೀನ್ ಮಾಡುವಾಗ ಈ ಫ್ರೀಸ್ ಪ್ಲಗ್ಸ್ ಓಪನ್ ಮಾಡಿ ಬ್ಲಾಕನ್ನು ಸಹ ನಾವು ಕ್ಲೀನ್ ಮಾಡ್ಬೋದು. ಸೊ ಈ ಆ್ಯನಿಮೇಷನ್ ನೋಡ್ರಿ, ಈ ಆ್ಯನಿಮೇಷನ್ದಲ್ಲಿ ಯಾವ ಥರ. Welcome to Autotech Labs. Let's see how a car engine cooling system works. A car engine is basically an internal combustion engine where power is generated through expansion of high temperature and high pressure gases. A lot of heat is generated due to the combustion gas and the friction of mechanical parts. For sustained operation, these excess heat should be removed from the engine and kept at operating temperature. Now let's see the parts involved in cooling the engine. The main parts for cooling the engine are water pump, radiator, thermostat, coolant temperature sensor, and coolant. First, the water pump. Water pump is the heart of the cooling system, which pumps the coolant. It consists of an impeller, a pulley flange, and an O-ring. The impeller is driven by the engine drive belt through a pulley. Next, the radiator. The radiator is a heat exchanger used to transfer the excess heat developed by engine to the atmosphere. The radiator is having an inlet port, outlet port, a drain plug, and a radiator pressure cap. The radiator pressure cap plays a vital role in the cooling system, which will be explained later. Next, the thermostat.
The thermostat is a valve which regulates the flow of the coolant, and helps to maintain the proper operating temperature for the engine. The thermostat consists of a frame, charge cylinder, main valve, main spring, bypass valve, and secondary spring. Next, the coolant temperature sensor. The coolant temperature sensor is used to monitor the engine temperature. The ECU will use this data to manage fuel injection and ignition time. Some engines have more than one coolant temperature sensor. The data is also used to control the radiator fan and to update the temperature gauge on the driver console. The coolant temperature sensor consists of a sensing probe and an electrical connector. Most coolant temperature sensors are negative temperature coefficient type, which means as the temperature increases, the resistance will decrease. The CTS can be a 2-pin type, or a 3-pin type, depending on the make of the vehicle. These are the main parts involved in an engine cooling system. Now, let's see how these parts works together. The pistons are contained inside the engine block, in which each of them will function. Above the engine block comes the head gasket, which provides sealing between engine block and engine head. It avoids compression leaks and oil or coolant leaks into the cylinders. Above that comes the engine head. The engine is having a safe passage, through which the coolant can flow without entering into the cylinder, or mixing up with the oil. This passage is known as water jacket. Let's put the parts one by one, and see how it works. The water pump pumps the coolant throughout the system with the help of the radial impeller. It is driven by the engine itself, using a serpentine belt. The serpentine belt also drives the power steering pump, alternator, AC compressor. But for now only water pump is shown. Now let's see the connections. The thermostat bypass hose. The thermostat housing. Inside the thermostat, the radiator, and the radiator fan. The lower radiator hose. The water pump outlet hose. The upper radiator hose. The coolant expansion tank. The expansion bleed hose. Coolant overflow hose. So, finally, let's get into the working, starting with the thermostat. The thermostat is actually a valve, which regulates the flow of the coolant. It will always be covered in the coolant, so that the temperature can be sensed. Let's start the operation from a cold engine. When the engine is cold, the bypass valve stays open. So, the coolant bypasses the radiator and recirculates through the engine. This helps the engine to heat up to operating temperature quickly. Eventually, the coolant temperature increases by absorbing the heat from the engine. Once the coolant starts to reach higher temperature, which is usually between 160 to 190 Fahrenheit, the bypass valve will start to close, and the main valve will start to open. This allows the cold coolant from radiator flow to the engine side, and the hot coolant from engine side flow to the radiator. In most cars, the coolant temperature sensor is located near the thermostat housing. It will turn on the radiator fan if the coolant to the radiator side is at high temperature. Now, the hot coolant in the radiator will release its heat to the atmosphere with the help of the fan. At the same time, the cold coolant received from the radiator will start to absorb the heat from the engine for the next cycle. Heating liquid inside a closed system always builds up pressure. So, how to maintain the pressure? Here comes the role of the radiator pressure cap. It consists of a spring-loaded valve mechanism, which will respond to higher pressure.
reaching a pressure above 15 psi, will push the pressure cap valve, and the coolant flows to the expansion tank, until the pressure goes down to operation level. And when the system cools down, the vacuum inside the system sucks back the coolant from expansion tank. In case if there is too much pressure buildup in the system, due to trapped air, or other failures, the coolant in the expansion tank will be pushed out through the overflow hose. The car heater system is a part of the engine cooling system. The heater system comprises of the heater core, inlet and outlet hoses, a heater control valve which is optional and cannot be found in all vehicles. The heater core acts as a radiator, dissipating heat from the hot coolant to the vehicle interior, using a blower,